ನಾನು ಚಿಕ್ಕವಳಿದ್ದಾಗಲಿಂದ ನನಗೆ ನಮ್ಮಮ್ಮ ಯಾವಾಗಲೂ ನನಗೆ ಅವರೇ ಅಪ್ಲೈ ಮಾಡೋದು, ನಾನು ಏನೇ ಹಚ್ಕೊಡ್ಬೇಕು ಅಂದ್ರೂ ಕೂಡ ಶೀ ಪುಟ್ಸ್ ಅರಿಶಿನ ಮತ್ತು ಹಾಲು, ಒಂದು ಸ್ವಲ್ಪ ಕಡಲೆ ಹಿಟ್ಟು. ಸೊ ಇದನ್ನು ಮೂರನ್ನು ಮಿಕ್ಸ್ ಮಾಡಿ ಹಚ್ಕೋತೀನಿ. ಇದು ಆ್ಯಕ್ನೆಸ್ ಇರ್ಬೋದು ಅಥವಾ ಫೇಸ್ ಸಡನ್ನಾಗಿ ಗ್ಲೋ ಬೇಕು ಅಂತ ಅಂದರೆ ವಿ ಕ್ಯಾನ್ ಯೂಸ್ ದಟ್. ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ? ನಾನು ಏನೂ ಮಾಡಿಲ್ಲ. ಸೊ ಇವಾಗ ನಾನು ಹೇಳಿದ್ರೆ ಫುಲ್ ಮಾಡಬೇಕಾಗತ್ತೆ. ನಾನು ಕೊರಿಯನ್ ಸ್ಕಿನ್ ಕೇರ್ ಯೂಸ್ ಮಾಡ್ತೀನಿ. ಹಾಂ, ಸೊ ಅದು ಹೇಳ್ಬೇಕಂದ್ರೆ ಅದು ಯೂಶ್ವಲಿ ಏನು ಎಲ್ಲರೂ ಹೇಗೆ ಮಾಡ್ತಾರೆ ಅದನ್ನೇ ನಾನು ಮಾಡ್ತೀನಿ. ಮಾಯ್ಶ್ಚರೈಸ್, ಸನ್ಸ್ಕ್ರೀನ್, ಮನೇಲಿರಬೇಕು ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇಫ್ ನಾಟ್ ಶೀಟ್ ಮಾಸ್ಕ್ಗಳು ಹಾಕ್ತೀನಿ. ನಾನು ಸಲೂನ್ಗಂತೂ ಇಲ್ಲಿವರೆಗೂ ಹೋಗಿಲ್ಲ, ನಾನು ಏನೇ ಮಾಡಿಸ್ಬೇಕು ನಾನು ಸಲೂನ್ಗೆ ಹೋಗಲ್ಲ. ಸೊ ಮನೇಲಿ ಏನಿದ್ರು ಅದು. ಇಫ್ ನಾಟ್ ಅರ್ಶಿನ ಹಚ್ಚುತ್ತೀನಿ, ಮಮ್ಮನೇ ಹಚ್ಚುತ್ತಾರೆ ನನಗೆ ಅರ್ಶಿನ ಎಲ್ಲ, ಸೊ ಅದು ಮಾಡ್ತೀನಿ. ದ್ಯಾಟ್ಸ್ ಆಲ್. ಈಗ ಮನೆಯಲ್ಲಿ ಒಂದಷ್ಟು ಹೋಮ್ ರೆಮಿಡೀಸ್ ಟ್ರೈ ಮಾಡ್ತೀನಿ ಅಂತ ಹೇಳಿದರೆ ನೀವು ಯಾವುದಾದ್ರೂ ನಿಮ್ಮ ಅಭಿಮಾನಿಗಳ ಅಥವಾ ಕನ್ನಡ ಜನತೆಗೆ ಯಾವುದಾದ್ರೂ ಒಂದು ಹೋಮ್ ರೆಮಿಡಿಯನ್ನು ಟಿಪ್ಪಾಗಿ ಹೇಳೋದಾದ್ರೆ? ನಾನು ಚಿಕ್ಕವಳಿದ್ದಾಗಲಿಂದ ನನಗೆ ನಮ್ಮಮ್ಮ ಯಾವಾಗಲೂ ನನಗೆ ಅವರೇ ಅಪ್ಲೈ ಮಾಡೋದು, ನಾನು ಏನೇ ಹಚ್ಕೊಳ್ಬೇಕು ಅಂದ್ರೂ ಕೂಡ ಶೀ ಪುಟ್ಸ್ ಅರಿಶಿನ ಮತ್ತು ಹಾಲು, ಒಂದು ಸ್ವಲ್ಪ ಕಡಲೆ ಹಿಟ್ಟು. ಸೊ ಇದನ್ನು ಮೂರನ್ನು ಮಿಕ್ಸ್ ಮಾಡಿ ಹಚ್ಕೋತೀನಿ. ಇದು ಆ್ಯಕ್ನೆಸ್ ಇರ್ಬೋದು ಅಥವಾ ಫೇಸ್ ಸಡನ್ನಾಗಿ ಗ್ಲೋ ಬೇಕು ಅಂತ ಅಂದರೆ ವಿ ಕ್ಯಾನ್ ಯೂಸ್ ದಟ್. ಇದು ಜೊತೆ ಇನ್ನೊಂದು ಮೊಸರು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಅರಿಶಿನ, ಹನಿ. ಸೊ ಈ ನಾಲ್ಕೂ ಸೇರಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೆ ಅದು ಎಕ್ಸ್ಫಾಲಿಯೇಟ್ ಮಾಡುತ್ತೆ ಸ್ಕಿನ್ನ ಮತ್ತು ಇಟ್ ಗಿವ್ಸ್ ಗುಡ್ ಗ್ಲೋ ಟು ಅವರ್ ಸ್ಕಿನ್. ಸೊ ಈ ಎರಡನ್ನೂ ನಾನು ಮಾಡ್ತಾ ಇರ್ತೀನಿ ಅವಾಗವಾಗ. ನಿಮ್ಮ ಸ್ಕಿನ್ ಟೈಪ್ ಯಾವುದು? ನಿಮ್ಮ ಸ್ಕಿನ್ ಟೈಪ್ ತಕ್ಕಂಗೆ ಯಾವ ಒಂದು ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀರಾ? ಮಾಯ್ಶ್ಚರೈಸರ್ ಆಗಿರ್ಬೋದು ಅಥವಾ ಫೇಸ್ ವಾಶ್ ಅಥವಾ ಇಲ್ಲ ಅಂತಂದರೆ ಸನ್ಸ್ಕ್ರೀನ್? ಸೊ ನಾನು ಯೂಶ್ವಲಿ ಯೂಸ್ ಮಾಡುವಂಥದ್ದು ಫಾಕ್ಸ್ಟೇಲ್ ಒಂದು ಬ್ರ್ಯಾಂಡ್ ಇದೆ, ಸೊ ಅದು ಯೂಸ್ ಮಾಡ್ತೀನಿ. ಇಫ್ ನಾಟ್ ಮಾಯ್ಶ್ಚರೈಸರ್ ಬಂದು ನಾನು ಇವಾಗ ಯೂಸ್ ಮಾಡ್ತಿರೋದು ಡಾಕ್ಟರ್ ಆಲ್ತಿಯಾ 347 ಅಂತ ಇದೆ. ಅದು ಸ್ಕಿನ್ ಬ್ಯಾರಿಯರ್ ರಿಪೇರ್ ಮಾಡುತ್ತೆ. ಸೊ ಅದೊಂದು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಲ ರೋಚ್ ಪಾಷೆ ಅಂತ ಒಂದು ಲಂಡನ್ ಬ್ರ್ಯಾಂಡ್ ಅದು. ಸೊ ಅದು ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಇಫ್ ನಾಟ್ ಬ್ಯೂಟಿ ಆಫ್ ಜಸ್ಟ್ ಒಂದು ಸನ್ಸ್ಕ್ರೀನ್ ಇದೆ, ಸೊ ಆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಥವಾ ಆಯಿಲ್ ಸ್ಕಿನ್? ಐ ಹ್ಯಾವ್ ಕಾಂಬಿನೇಷನ್ ಸ್ಕಿನ್. ಸೊ ಕಾಂಬಿನೇಷನ್ ಸ್ಕಿನ್ಗೆ ಏನು ಬೇಕು ಅದ್ರ ಪ್ರಕಾರನೇ ಯೂಸ್ ಮಾಡ್ತೀನಿ. ಸೊ ಎಲ್ಲರೂ ಹೇಳ್ತಾರೆ 7 ಟೈಪ್ಸ್ ಆಫ್ ರುಟೀನ್ ಮಾಡ್ತಿರಬೇಕು, ಹಾಗೆ ಈಗ 7 ಸ್ಟೆಪ್ಸ್ ಇರಬೇಕು ರುಟೀನಲ್ಲಿ. ಬಟ್ ಅವೆಲ್ಲ ಏನೂ ಬೇಡ. ಜಸ್ಟ್ ಯೂಸ್ ಮಾಯ್ಶ್ಚರೈಸರ್ ಆ್ಯಂಡ್ ಡೈಲಿ ಸನ್ಸ್ಕ್ರೀನ್. ಈವನ್ ದೋ ಇಫ್ ಯು ಸ್ಟೇ ಇಂಡೋರ್ ಅಥವಾ ಔಟ್ಡೋರ್, ಇಫ್ ಸನ್ಸ್ಕ್ರೀನ್ ಒಂದು ಯೂಸ್ ಮಾಡಿದ್ರೆ ಇಟ್ಸ್ ಗುಡ್. ಆ್ಯಂಡ್ ಆಲ್ಸೋ ವಾಟರ್, ಡಿಹೈಡ್ರೇಟೆಡ್, ಅಷ್ಟೇ ನಾನು ಹೇಳೋದು. ಈಗ ನಟಿಯಾಗಿ ನೀವು ಮೇಕಪ್ಪನ್ನು ಹಾಕಬೇಕು ಅಂದಾಗ ಔಟ್ಡೋರ್ ಇಂಡೋರ್ ಎಲ್ಲ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಇರುತ್ತೆ. ಸೊ ಒಂದು ಗಂಟೆಗಟ್ಟಲೆ ಮೇಕಪ್ಪನ್ನು ಕ್ಯಾರಿ ಮಾಡಬೇಕಾಗುತ್ತೆ. ಮೇಕಪ್ ಹಾಕಿದ ಮೇಲೆ ಕೆಮಿಕಲ್ಸನ್ನೆಲ್ಲ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂದಾಗ ಯಾವ ರೀತಿಯಂಥ ಸ್ಕಿನ್ ಕೇರ್ನ ತೊಗೊಳ್ತೀರಾ ಅಥವಾ ಮುಂಜಾಗ್ರತವಾಗಿ? ಸ್ಕಿನ್ ಡ್ಯಾಮೇಜಸ್ ಆಗದಿರೋ ಥರ ನೋಡ್ಕೊಂಡಿದ್ದೀನಿ ನಾನು ಇಲ್ಲಿವರೆಗೂ. ಇಫ್ ನಾಟ್ ಐ ಯೂಸ್ ಐಸ್ ಕ್ಯೂಬ್ಸ್ ಇನ್ ದ ಮಾರ್ನಿಂಗ್, ಅದನ್ನು ಯೂಸ್ ಮಾಡಿ ಆಮೇಲೆ ನಾನು ಸ್ಕಿನ್ ಪ್ರೆಪ್ ಚೆನ್ನಾಗಿದ್ದರೆ ಸ್ಕಿನ್ ಏನೂ ಆಗೋಲ್ಲ, ಅದು ಒಂದು. ಸೊ ಸ್ಕಿನ್ ಪ್ರೆಪ್ನ ಚೆನ್ನಾಗಿ ಮಾಡಿದ್ರೆ ಸೊ ಚೆನ್ನಾಗಿರೋದ್ರಿಂದ ಸೊ ಇಲ್ಲಿವರೆಗೂ ಆ ಥರ ಏನೂ ಆಗಿಲ್ಲ. ಇಫ್ ಆ ಥರ ಡ್ಯಾಮೇಜ್ಗಳಾದರೆ ಮೇಕ್ ಶೂರ್ ನೀವೇನೂ ಆ್ಯಸಿಡ್ ಇರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ. ಸೊ ನಾರ್ಮಲ್ ಮಾಯ್ಶ್ಚರೈಸರ್ ಅಂಥದ್ದು ಯೂಸ್ ಮಾಡಿದ್ರೆ ಹೋಗುತ್ತೆ. ಇಫ್ ನಾಟ್ ಅಂತ ಅಂದರೆ ಸಂಜೆ ಹೊತ್ತು ಶೀಟ್ ಮಾಸ್ಕ್ಗಳು ಹಾಕಿ, ಸೊ ಅದು ವರ್ಕ್ ಆಗುತ್ತೆ. ದಟ್ ಈಸ್ ಆಲ್. ಈಗ ನಟಿ ಆದಮೇಲೆ ಪಾತ್ರಕ್ಕೆ ತಕ್ಕಂಗೆ ಎಷ್ಟೆಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ ಅಂತ? 2 ವೀಕ್ಸ್ ವೀಕ್ಲಿ ಟ್ವೈಸ್ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ. ಸೊ ಆಯಿಲ್ ಅಪ್ಲೈ ಮಾಡಿದ್ರೂ ಕೂಡ ಮಾರ್ನಿಂಗ್ ಅಕಸ್ಮಾತ್ ಶೂಟ್ ಇಲ್ಲ ಅಂತಂದರೆ ನಾನು ಆನಿಯನ್ ಪೇಸ್ಟ್ ಮಾಡಿಕೊಂಡು ಆನಿಯನ್ ಪೇಸ್ಟ್ ಅಪ್ಲೈ ಮಾಡ್ತೀನಿ. ಆದಷ್ಟು ನಾನು ಕಡಿಮೆನೇ ಮಾಡ್ತೀನಿ. ಏನು ಎಲ್ಲ ಜಾಸ್ತಿ ಮಾಡಿದ್ರೆ ಏನೇನೋ ಪ್ರಾಬ್ಲಮ್ಸ್ಗಳಾಗುತ್ತೆ. ಸೊ ಆದಷ್ಟು ನಾನು 2 ಸಲ ಆಯಿಲ್ ಅಪ್ಲೈ ಮಾಡ್ತೀನಿ, 1 ಸಲ ಆನಿಯನ್ ಪೇಸ್ಟ್ ಅಥವಾ ಏನಾದ್ರು ಕಂಡೀಷ್ನರ್ ಹೇರ್ ಮಾಸ್ಕ್ ಹಾಕ್ತೀನಿ. ದಟ್ ಈಸ್ ಆಲ್ ಐ ಡೂ ಫಾರ್ ಮೈ ಹೇರ್. ಎಸ್, ಈ ಬೋಟಾಕ್ಸ್, ವೇಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ದೇವರು ನಮಗೆ ಏನು ನಾವು ಚೆನ್ನಾಗೇ ಇರ್ತೀವಿ, ಅದೆಲ್ಲ ನಮ್ಗೆ ನಾಟ್ ರಿಕ್ವೈರ್ಡ್. ಸೊ ನಮಗೆ ನಾವು ಇನ್ಸೆಕ್ಯೂರ್ ಮಾಡ್ಕೊಳ್ಳೋದು ಇಟ್ಸ್ ನಾಟ್ ಗುಡ್ ಅಂತ ಒನ್ ಥಿಂಗ್ ಅಂತ ಅನಿಸುತ್ತೆ. ನಮಗೆ ಅಷ್ಟೊಂದು ಇನ್ಸೆಕ್ಯೂರಿಟೀಸ್ ಇದ್ದರೆ ವಿ ಶುಡ್ ಥಿಂಕ್ ವೈ ಆರ್ ಬಿ ಥಿಂಕಿಂಗ್ ಲೈಕ್ ದಿಸ್ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ವಿ ವಿಲ್ ಸ್ಟಾರ್ಟ್ ಲವಿಂಗ್ ಅವರ್ ಸೆಲ್ಫ್. ಸೊ ನನ್ನ ಪ್ರಕಾರ ದಟ್ ಈಸ್ ಆಲ್ ಅನ್ನೆಸೆಸರಿ. ನಾವು ಹೇಗಿದ್ದೀವಿ, ನಮ್ಮನ್ನು ಹಾಗೆ ಇಷ್ಟಪಟ್ಟರೆ ಜನನೂ ಕೂಡ ನಮ್ಮನ್ನು ಹಾಗೆ ಇಷ್ಟಪಡ್ತಾರೆ. ಸೊ ನಮಗೆ ನಾವೇ ಅನ್ಕಂಫರ್ಟಬಲ್ ಅಂತ ಫೀಲ್ ಮಾಡಿಕೊಂಡ್ರೆ ದಟ್ ಈಸ್ ವೇರ್ ವಿ ಹ್ಯಾವ್ ಟು ಕ್ವಶನ್ ಅವರ್ ಸೆಲ್ಫ್. ನಾವಿರೋ ತಪ್ಪು ಎಲ್ಲ ಕ್ವಶನಿಂಗ್ ಬರುತ್ತೆ. ಸೊ ಆ ಥರ ಹಾಗಕ್ಕೆ ಬಿಡಬಾರ್ದು ನಮ್ಮ ಲೈಫಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.